ಹಲೋ ಗಾಯ್ಸ್, ಸಮೋಸ ತಗೊಂಡ್ಬರ್ತಾರೆ. ಇಲ್ಲ ಸಮೋಸ ಇತ್ತಾರಲ್ಲ. ಬಾಯಲ್ಲಿ ಆಯ್ತು ಸರಿ. ಅಯ್ಯೋ ಇಷ್ಟೊಂದು ಎನರ್ಜಿ ಬೇಡ. ವಾವ್ Hey, Jambalkutti! Great! ಅಯ್ಯೋ ಜೋ ಯಾರು ಫಸ್ಟ್ ಬಿಟ್ಟು ಹೊಟ್ಟೋಗಿದ್ದಾರೆ. ಏನು ಐಡಿ ಕಾರ್ಡ್ ಇಟ್ಟೋಗಿಲ್ವಾ? ಅದೇ ಸೈಜ್ 700 1700. ಹೌದು ಇಲ್ಲ, ಚಾನ್ಸ್ ಸಿಕ್ಕಿದಾಗ ಪಟ್ ಅಂತ ಯೋಚನೆ ಮಾಡ್ದಿರ ಹೆಲ್ಪ್ ಮಾಡ್ಬಿಡಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಸಂಡೇ, ಓಕೆನಾ. ಲೇಟಾಗಿ ಎದ್ದೋಳೋಣ ಅಂತ ನೆನ್ನೆ ಲೇಟಾಗಿ ಮಲ್ಕೊಂಡೆ. ನನಗೆ ಎಡಿಟ್ ಮಾಡೋದೆಲ್ಲ ಇತ್ತು. ಬೆಳಗ್ಗೆ 11 ಗಂಟೆಗೆ ಎದ್ದಿದ್ದೀನಿ ಗೈಸ್. ಆ್ಯಂಡ್ ನಮ್ಮ ಭವಿಷ್ಯ ಅದಕ್ಕಿಂತ ಮುಂಚೆನೇ ಎದ್ದುಬಿಟ್ಟು ಒಂದು ಸ್ವಲ್ಪ ಅವಳದು ಏನೋ ಕಾಲೇಜ್ದು ಹೋಮ್ವರ್ಕ್ ಇತ್ತು. ಸೊ ಅದನ್ನು ಮಾಡ್ಕೊಂಡು ಕೂತಿದ್ಲು. ಇವಾಗ ಟೈಮು 1:30 ನೋಡಿ. ಗಾಯ್ಸ್, ನಮ್ಮಮ್ಮ ಇವಾಗ ಹೋಗಿ ಆಚೆಗಡೆ ನಮ್ಮ ಅಪ್ಪನ ಜೊತೆ ಕೋಕಾ ಕೋಲಾ ತಗೊಂಡ್ಬರ್ತಾರೆ ಮತ್ತೆ ಸಮೋಸ ತಗೊಂಡ್ಬರ್ತಾರೆ. ಇಲ್ಲ ಸಮೋಸ ಇತ್ತಾರಲ್ಲ. ಬಾಯಲ್ಲಿ ಆಯ್ತು ಸರಿ, ಬಾಯಲ್ಲಿ ಹೊಡಿಲಿ ಕ್ಯಾಮ್ರಾ. ಗೈಸ್ ಏನಾಯ್ತು ಗೊತ್ತಾ ಗೈಸ್, ಅವಾಗಲೇ ನಮ್ಮ ಮಮ್ಮಿ ನನ್ನ ಹತ್ರ ಬಂದ್ಬಿಟ್ಟು ನಿಮ್ಮ ಅಪ್ಪನ ಹತ್ರ ಹೋಗ್ಬಿಟ್ಟು ಕೋಕಾ ಕೋಲಾ ತೊಗೊಂಬರಕ್ಕೆ ಹೇಳು, ಆದರೆ ನೀನೇ ಹೇಳ್ದಂಗೆ ಹೇಳು ಅಂದ್ಬಿಟ್ಟು ನನ್ನ ಹತ್ರ ಹೇಳ್ಸಿದ್ದಾರೆ ಗೈಸ್. ನಮ್ಮ ಅಪ್ಪನ ಆದರೆ ನಮ್ಮ ಯಜಮಾನ್ರು ಕಾಫಿ ಕೊಡಿಸ್ತೀನಿ ಬಾ ಅಂತ ಇವಾಗ ಹೇಳಿದ್ರು. ಸೊ ನಮ್ಮ ಅಮ್ಮನ ರಿಕ್ವೆಸ್ಟ್ ಏನು, 2 ಕಾಫಿ ಮತ್ತು ಕೋಕಾ ಕೋಲಾ ನಮ್ಮ ಅಮ್ಮನಿಗೆ ಬೇಡ. ನನಗೀಗ ಕಾಫಿ ಕುಡಿತೀನಲ್ಲ, ಸೊ ಹೋಗಿ ಕಾಫಿ ಕುಡ್ಕೊಂಡು ನನಗೆ ಕೋಕೋ ಕೋಲಾ ಕೊಡಿಸ್ಬಿಟ್ಟು ಇಲ್ಲಿ ಕರ್ಕೊಂಡ್ಬಂದು ಬಿಡ್ತಾರೆ. ಅದಾದಮೇಲೆ ನಮ್ಮ ಯಜಮಾನ್ರು ಮತ್ತೆ ಸಮೋಸ ಕೊಡಿಸ್ತಾರೆ. ಇಲ್ಲ ಇವಾಗ ಕೊಡ್ಸಲ್ಲ ಸಮೋಸ, ನಂಗೆ ಗೊತ್ತು. ಸಂಜೆ ನನ್ನ ಮನಸ್ಸು ಹೇಳ್ತಾ ಇದೆ. ಹೇಳುತ್ತೆ ನಿನ್ನ ಮನಸ್ಸು. ನನ್ನ ಮನಸ್ಸು ಹೇಳ್ತಾ ಇದೆ ಸಮೋಸ ತಗೊಬರ್ತೀರಾ, ಕೋಕೋ ಕೋಲಾ ತರಲ್ಲ. ಕೋಕೋ ಕೋಲಾ ತರ್ತೀವಿ, ಸಮೋಸ ತರಲ್ಲ. ಸಂಜೆ ಮಗಳಿಗೆ ಭ್ರಮೆ ಜಾಸ್ತಿ ಇದೆ. ನಡೀರಿ ಹೊರಡೋಣ, ನಡೀರಿ. ಇವಳು ನಾವು ಮನೇಲೇ ಬಿಟ್ಬಿಟ್ಟು ಮನೇಲೇ ಇರೋ, ಸರಿನಾ? ಬೀಗ ಹಾಕ್ಕೊಂಡು ಹೋಗ್ತೀವಿ. ಬನ್ನಿ ಗಾಯ್ಸ್ ಹೋಗೋಣ. ಬೆಳಗ್ಗೆ ಅಯ್ಯೋ ಅಂದರೆ ಸ್ವಲ್ಪ ಬಿಸಿಲಿಗೆ ಸುತ್ತಾಡ್ಕೊಂಡು ಬಂದರೆ ಎನರ್ಜಿ ಬರುತ್ತೆ ಗೈಸ್. ಸೋಲಾರ್ ಎನರ್ಜಿ ನಮ್ಮ ಬಾಡಿಗೂ ಬೇಕು ಗೈಸ್. ಅಯ್ಯೋ ಇಷ್ಟೊಂದು ಎನರ್ಜಿ ಬೇಡ ಗೈಸ್. ಬಾಯ್ ಬಾಯ್ ಭವಿಷ್ಯ. ಗೈಸ್ ಯಾರ್ಯಾರಿಗಿದ್ದು ಗೊತ್ತು ಹಾಜ್ಮೂಲ? ಯಾರ್ಯಾರು ತಿಂತೀರಾ? ತುಂಬ ಅಡಿಕ್ಟಿವ್ ಆಗಿರುತ್ತೆ. ಹೋಟೆಲಿಗೆ ಬಂದಿದ್ದೀವಿ. ಆ ಕಡೆ ಸಮೋಸ ಚಟ್ನಿ ಇದ್ರೆ ಪ್ಯಾಕ್ ಮಾಡಕ್ಕೆ ಹೇಳಿ. ಸ್ಟ್ರಾಂಗ್ ಇದೆ. ಕಾಫಿ ನಮ್ಮ ಭವಿಷ್ಯ ಸಮೋಸ ಕೇಳಿದ್ಲಲ್ಲ, ಸೊ ಪಾಪ ಅದನ್ನು ಪ್ಯಾಕ್ ಮಾಡಿಸ್ಕೊತಾ ಇದ್ದಾರೆ. ನಾನು ಹೇಳಿದೆ ಸಂಜೆ ಕೊಡ್ಸಿದ್ರಾಯ್ತು ಬಿಡಿ, ಇವಾಗ ಬೇಡ ಅಂತ. ಕೇಳಬೇಕಲ್ಲ, ಅವಳು ಹೇಳಿದಾಳೆ ತೊಗೊಂಡೋಗಿ ಕೊಡಬೇಕು. ರೈಸ್ ಇವತ್ತು ಒಂದು ಸ್ವಲ್ಪ ತುಂಬ ಕಾಮ್ ಡೌನ್ ಆಗಿರೋ ಅಂತ ಸಂಡೇ. ಎಲ್ಲೂ ಹೋಗ್ತಾ ಇಲ್ಲ, ಸುಮ್ಮನೆ ಆರಾಮಾಗಿ ಮನೇಲೇ ಇರೋಣ ಅಂತ. ಅಂದರೆ ಕಾಫಿ ಕುಡಿಯೋಕ್ಕೆ ಹೊರಗಡೆ ಕರ್ಕೊಬಂದು ತಿರ್ಗಾ ಸಾಯಂಕಾಲನೂ ಬರ್ತೀವಿ ವಾಕಿಗೆ ಹೋಗೋಕ್ಕೆ ಅಂತ ಹೊರಗಡೆ. ಅದು ಬಿಟ್ಟರೆ ಇನ್ನೆಲ್ಲೂ ಹೋಗ್ತಾ ಇಲ್ಲ ಗೈಸ್ ಹೊರಗಡೆ ಹೋಗೋದು. ಮತ್ತು ಊಟನೂ ಅಷ್ಟೇ, ನಾನ್ ವೆಜ್ ತಿನ್ನಬೇಕಂತ ಅನ್ನಿಸ್ತಾ ಇಲ್ಲ. ಸೊ ಮನೇಲೇ ವೆಜಿಟೇರಿಯನ್ ಊಟ ಆ್ಯಂಡ್ ಮೊಟ್ಟೆ ತಿಂತೀವಿ.
ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಯಜಮಾನ್ರು ಸಮೋಸ ತೊಗೊಂಡಿದ್ದಾರೆ ಭವಿಷ್ಯಂಗೆ. ಬಂದಿದ್ದು ಅನಾಗ ಗ್ರ್ಯಾಂಡಾಗಿ ಕಾಫಿ ಕುಡ್ಕೊಂಡು. ಇಷ್ಟಿಲ್ಲಿ 20 ರೂಪಾಯಿನಾ? ಹಾಂ, 20 ರೂಪಾಯಿ ಕಾಫಿ, 20 ರುಪೀಸ್. ಸರಿ, ಬಾಯ್. ಗೈಸ್ ನನ್ನ ಮನ್ಸು ಹೇಳಿತ್ತಲ್ಲ ಗೈಸ್, ಹಂಗೆ ಮಾಡ್ತಾರ ನಮ್ಮಪ್ಪ ಅಮ್ಮ. ಹೇಳಿದ್ನಲ್ಲ ಗೈಸ್, ಏನೋ ನಮ್ಮ ಮಗಳಿಗೆ ಸಂಜೆ ಕೊಡ್ಸೋಣ ಬಿಡ್ರಿ ಅಂದೆ. ನಮ್ಮ ಮಗಳಿಗೆ ತುಂಬಾ ಏನಂತಪ್ಪ, ತುಂಬಾ ಏನೋ ಭ್ರಮೆ ಅದು ಇದು ಅಂತ ಅಂತಾರಲ್ಲ ಗೈಸ್. ಭ್ರಮೆ ಅಲ್ಲ ಗೈಸ್, ಅದೆಲ್ಲ ನಾನು ತುಂಬಾ ಕರೆಕ್ಟ್ ಅಂತ ಅಂದ್ಬಿಟ್ಟು ಅರ್ಥ. ಇನ್ನೇನು ಬಂದಿಲ್ಲ. ನಮ್ಮಪ್ಪ ನಮ್ಮಮ್ಮ ಪಾಪ ನಮ್ಮ ಮಗಳು ಭ್ರಮೆ ಅಂತ ಅನ್ಕೋಬಾರ್ದು ಅಂದ್ಬಿಟ್ಟು ಪಾಪ ಎಲ್ಲ ಮಾಡ್ಬಿಡ್ತಾರೆ ಗೈಸ್. ಥ್ಯಾಂಕ್ ಯು. ಇವಾಗ ಇದನ್ನ ಘಟ ಅಂತ ಕುಡಿದ್ರೆ ಬಿಸಿ ಮಾಡ್ಕೊಂಡು ತಿನ್ನೋದನ್ನ ನಿಮಿಷ ನಂಗೊಂಚೂರು ಕೊಡ್ಲೇಬೇಕು. ನಿನ್ನ ಕಾಫಿ ಕುಡಿ, ನಂಗೆ ಕಾಫಿ ಸಾಕು ಏನೋ, ಬೇಡ ಕೋಕಾ ಕೋಲಾ ಅಂತ ಇದ್ದೆ ಗೈಸ್. ಆಕ್ಚುಲಿ ನಾನು ಇನ್ಮೇಲಿಂದ ಕೋಕಾ ಕೋಲಾ ಅನ್ನೋದನ್ನ ಸ್ಟಾಪ್ ಮಾಡ್ತೀನಿ ಗೈಸ್, ಯಾಕಂದ್ರೆ ನಾನು ಕೋಕಾ ಕೋಲಾ ಕುಡಿಯೋದೇ ತುಂಬಾ ರೇರು. ಪೆಪ್ಸಿ ಕುಡಿಯೋದು ನಾನು ಆಕ್ಚುಲಿ. ಚಟ್ನಿ ಎಲ್ಲ ಕಟ್ಟಿಸ್ಕೊಂಡ್ಬಂದಿರೋದು ಜೊತೆ ಬೇಕು. ತುಂಬಾ ಚೆನ್ನಾಗಿದೆ ವಿಷಯ. ಸಮೋಸ ನಿಂತರ ಗುಂಡ ತರ ಇದೆ. ಬಿಸಿ ಮಾಡ್ಕೊಂಡು ತಿನ್ನು. ಇವಾಗ ಮಧ್ಯಾಹ್ನ ಆಗಿದೆ, ಮಧ್ಯಾಹ್ನ ಅಂದರೆ ಸಾಯಂಕಾಲ ಆಗಿದೆ, 5 ಗಂಟೆ. ಸೊ ಇವತ್ತು ಚಪಾತಿ ಮತ್ತು ಟೊಮೆಟೊ ಗೊಜ್ಜು ವಿತ್ ಎಗ್ ಮಾಡಿದ್ದೀನಿ. ಕಾಣಿಸ್ತಿಲ್ಲ, ತೋರಿಸ್ತೀನಿ. ಗೈಸ್ ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ ಗೈಸ್. ಹಿಂಗೆ ಉಗ್ರ ಹಾಕ್ಬಿಟ್ಟು ತಿನ್ಬಿಡೋಣ ಅನಿಸ್ತಾ ಇದೆ. ತಿಂದ ನಿಂದು ತೃಪ್ತಿ ಆಯಿತಾ? ಸೊ ಏನಿದು ಅಂದರೆ ಕೆಳಗಡೆ ಮೊಟ್ಟೆ ಇದೆ, ಅಕ್ಕಪಕ್ಕ ಎಲ್ಲ ಟೊಮೆಟೊ ಗೊಜ್ಜಿದೆ, ಆಮೇಲೆ ಮೇಲ್ಗಡೆ ಒಂದು ಚಿಕ್ಕ ಸ್ಲೈಸ್ ಆಫ್ ಚೀಸ್ ಇದೆ. ಹೆಂಗಿತ್ತು ಭವಿಷ್ಯ? ಹೆಂಗಿತ್ತು? ನಮ್ಮ ಯಜಮಾನ್ರನ್ನ ಕೇಳೋಣ ಕೈ. ಹೆಂಗಿದೆ ರೀ ಅದು? ಚೀಸ್ ಹತ್ಕೊಂಡು ತಿಂದ್ರಾ? ಖಾಲಿನೇ ಮಾಡ್ಬಿಟ್ರಿ ಒಂದೇ ಏಟಿಗೆ. ಭವಿಷ್ಯ ಮಜ್ಜಿಗೆ ಒಂದೇ ಸರಿ ತಿನ್ಬಿಟ್ಟಿದೆ, ಖಾಲಿ ಆಗೋಗಿದೆ ಚೀಸು. ಶುಂಠಿ ಟೀ ನಮ್ಮ ಭವಿಷ್ಯಕ್ಕೆ ಹೆಂಗೆ ಮಾಡೋದು ಅಂತ ಗೊತ್ತು ಗೈಸ್. ಅದಕ್ಕೋಸ್ಕರನೇ ಇವಾಗ ನಮ್ಮ ಯಜಮಾನ್ರಿಗೆ ಅವಳೇ ಹೇಳ್ಕೊಡ್ತಾಳೆ. ನೀಟಾಗಿ ಸ್ವಚ್ಛ ಬಿಡಿ. ಹೌದು, ಸ್ವಚ್ಛವಾಗಿರ್ಬೇಕು. ಸ್ವಚ್ಛ ಮಾಡಿದ್ರ ಸೋಪ್ ಹಾಕ್ಬಿಟ್ಟು ಸ್ವಚ್ಛ ಮಾಡಲ್ವಾ? ಇಷ್ಟೇನಾ? ನೀರು ಹಿಡೀರಿ, ಒಂದು ಲೋಟದಷ್ಟು. ಈ ಇವಾಗ ತಾನೇ ಊಟ ಆಗಿದೆ, ಅದಕ್ಕೆ ಇದೆಲ್ಲ ಮೆಸ್ಸನ್ನ ಜಾಗ ಬಿಡಿ ಕೊಡ. ಸ್ವಲ್ಪ ಶೆಫ್ಗೆ ತೊಂದರೆ ಕೊಡಬಾರ್ದು. ಆನ್ಲೈನ್ ಇರುತ್ತೆ ನೋಡು, ಕೂದಲೆಲ್ಲ ಎಷ್ಟು ಚೆನ್ನಾಗಿದೆ. ಹೇರ್ ಕಟಿಂಗ್ ಎಲ್ಲ ಮಾಡಿಸ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಶುಂಠಿ ಟೀ. ಜೈ ಜಂಬರ್ಕುಂಟೆ. ಅಯ್ಯಪ್ಪ ತಗೊಳ್ಳಿ. ಇವಾಗ ಶುಂಠಿದು ಸಿಪ್ಪೆ ಬಿಡಿಸ್ಬೇಕು, ನಾನೇ ಬಿಡಿಸ್ಕೊಡ್ತೀನಿ. ಬೇಡ ನಾವು ಇವಾಗ ಶುಂಠಿ ಸ್ವಲ್ಪ ಬಿಡಿಸ್ಕೊಂಡು ಕ್ಲೀನ್ ಮಾಡಿಕೊಂಡು ಇವಾಗ ಜಜ್ಜಬೇಕು. ಜಜ್ಜುತ್ತಾ ಇದ್ದಾರೆ ನಮ್ಮ ಯಜಮಾನ್ರು. ಜಜ್ಜಾದ್ಮೇಲೆ ಅದನ್ನ ಎತ್ಕೊಂಡು ಕಾಯಿಸೋದಕ್ಕೆ ಇಟ್ಟಿದ್ವಲ್ಲ ನೀರು, ಇಲ್ಲಿ ಹಾಕಿ. ಓಂ ನಮಃ ಶಿವಾಯ. ಅಯ್ಯೋ ಜೋ ಗೊತ್ತಾ? ಶುಂಠಿ ಜಜ್ಬಿಟ್ಟು ಹಿಂಗ್ ಕೈಯಿಂದ ಎತ್ಕೊಂಡು ಹಿಂಗ ಹಾಕ್ತಾ, ಕೈನಲ್ಲಿ ಒಂಚೂರು ರಸ ಇರುತ್ತಲ್ಲ, ಅದನ್ನ ನೀರೊಳಗಡೆ ಹಂಗೆ ಅದ್ದು ಬಿಡ್ತೀವಿ. ಬನ್ರಿ, ಇನ್ನ ಇದೆ ಕೆಲಸ ನೋಡಿ ಗೈಸ್. ಇವಾಗ ಶುಂಠಿ ಹಾಕಿದೀವಲ್ಲ, ಇನ್ನ ನೆಕ್ಸ್ಟ್ ಐಟಮ್ ಏನಿದೆ ಅಂದ್ರೆ ಏಲಕ್ಕಿ ತಗೊಂಡು ಬಿಡ್ಸಿ ಇಲ್ಲಿ ಕುಟ್ಟಿ. 3 ಜನಕ್ಕೂ ಅಲ್ವಾ, ಕುಟ್ಟಿ. ನೋಡಿ ಮಂದಿ ತಕ್ಷಣ ಹಂಗೆ ಸುಮ್ಮನೆ 1-2 ಏಟು ಇಲ್ಲೇ ಕುಟ್ಟಿ. ನೋಡಿ ಹಿಂಗೆ ಒದ್ದೆ ಆಗಿರುತ್ತಲ್ಲ, ಅವಾಗ ಫಸ್ಟು ಹಿಂಗೆ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು. ಡ್ರೈ ಇರೋ ಅಂತ ಜಾಗದಲ್ಲಿ ಕುಟ್ಬೇಕು. ತುಂಬಾ ನೀಟ್. ಹಂಗಲ್ಲ ರೀ, ಒಂಟ್ಕೊಂಡ್ಬಿಡುತ್ತದು. ಇಲ್ಲಾಂದ್ರೆ ನಿಧಾನಕ್ಕಪ್ಪ, ಆಮೇಲೆ ತಾರಾದ್ಕೆ ಬರ್ತಾರೆ. ಇನ್ನೊಂಚೂರು ಜೋರಾಗೆ ಅಲ್ಲ, ಇನ್ನೊಂದು ಏಟು ಅದ್ರ ಮೇಲೇನೆ ಹಾಕಿ.
ಅಷ್ಟೇ ಸಾಕು. ಹಾಂ, ಎತ್ಕೊಂಡು ಅದನ್ನು ಹಾಕ್ಬಿಡಿ. ಬೇಡ ಅಲ್ಲಿ ಹಾಕಿ. ಚಿತ್ರ ಬಿದ್ದೋಗುತ್ತೆ ಅದ ಕಲ್ಲು ಗಂಟ್ಕೊಂಡಿರೋದೀಗ. ಬೇಡ ಚಿತ್ರ, ಬಿದ್ದೋಗುತ್ತೆ. ಇಲ್ಲಿ ಬೀಳಲ್ಲ, ಸುಮ್ಮನೆ ರೀ. ರಾಮ, ಯಾರು ನೆಲದಲ್ಲಿ ಬಿದ್ದಿದ್ರೆ ನೆಲದಲ್ಲಿ ಬಿದ್ದರೆ ಇನ್ನೊಂದು ಹಾಕೋಣ, ಏನಾಗಲ್ಲ, ಸುಮ್ಮನೆ. ಸರಿ. ಇವಾಗ ನಿಮ್ಮೆಣ್ಣು ತಗೊಂಬನ್ನಿ. ಒಂದು ನಿಮಿಷ ಅಪ್ಪನ ಹಾಲು ಕಳ್ಸ್ಬಿಟ್ಟು ನೀನೇ ಮಾಡ್ಬಿಡು. 2 ನಿಮಿಷದಲ್ಲಿ ಆಗೋ ಕೆಲಸ 40 ನಿಮಿಷ ಆಯ್ತು. ಬಾಯಿ ಮುಟ್ಕೊಂಡ್ ಬಯ್ಯ. ಹಂಗೆಲ್ಲ ಮಾಡಬೇಡ. That was amazing. To fuel up for your next ಜೈ ಜಂಬರ್ ಪುಟ್ಟಿ. ಈಗ ಹಿಂಗೆ ಉಜ್ಜಬೇಕು. ನಾನು ಹೇಳೇ ಇಲ್ಲ ಉಜ್ಜಕ್ಕೆ, ಆಯ್ತಾ? ನಾವು ಜಮ್ಮದಲ್ಲಿ ಅಡುಗೆ ಮಾಡಿದ್ದೀವಿ. ಹಾಂ, ಸರಿ. ಏನು ಒಬ್ಬರೇ ಏನು ಮಾಡ್ತಾ ಇದ್ದೀರಾ? ಆ ಚಾಕು ಶಾರ್ಪ್ ಆಗಿರೋದೆ ತಗೊಳ್ಳಿ. ಇದೆ. ರಾಮ, ತೊಳಿರಿ ಫಸ್ಟು ಲೆಮನ್ನ. ಎಲ್ಲ ಸೈಡಲ್ಲಿ ಇರುತ್ತೆ ನೋಡಿ ಚಾಕು. ಕಟ್ ಮಾಡಿ ಅದಕ್ಕೆ. ಕೈಯಲ್ಲಿ ಇಟ್ಕೊಂಡು ಯಾರು ಲೆಮನ್ನ ಕಟ್ ಮಾಡ್ತೀರಾ? ಮಣೆನೋ ಇಲ್ಲ ಕಟ್ಟೆ ಮೇಲೆ ಇಟ್ರಿ. ಕಟ್ಟೆ ಮೇಲೆ ಇಟ್ಕೊಂಡು ಕಟ್ ಮಾಡ್ಬೇಕಪ್ಪ. ಕೈ ಕಟ್ಟಾದ್ರೆ ಎಲ್ಲಿ ತೋರಿಸಿ. ಹಿಂಡಬೇಡಿ ಅದಕ್ಕೆ. ಒಂದು ನಿಮಿಷ ಬನ್ನಿ ಇಲ್ಲಿ. ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಕಲ್ತ್ಕೊಳ್ರಿ. ಲೋಟ ತೆಗ್ದಿಡ್ರಿ. ಲೋಟ ನೀರಿಗೆ ಹಿಂಡಬಾರ್ದು. ಇವಾಗ ಶಾರ್ಟ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀರಿಗೆ ಶುಂಠಿ ಮತ್ತೆ ಏಲಕ್ಕಿ ಹಾಕ್ಬಿಟ್ಟು ಕುದಿಸ್ಕೋಬೇಕು. ಇವಾಗ 1 ನಿಂಬೆಹಣ್ಣ 3 ಗ್ಲಾಸ್ಗೆ ಸಮವಾಗಿ ಹಿಂಡ್ಕೋಬೇಕು. ಆ ಕಡೆ ಈ ಕಡೆ ಸೈಡಿಗೆ ಬಗ್ಸಿ, ಅವಾಗ ಜಾಸ್ತಿ ಬರುತ್ತೆ. ಸೈಡಿಗೆ ಬಗ್ಸಿ. ಹಂಗೆ ತೋರಿಸ್ತೀನಿ. ಇನ್ನೂ ಬರುತ್ತೆ, ಇಟ್ಕೊಳ್ಳಿ ಒಂದು ನಿಮಿಷ. ನಿಂಬೆಹಣ್ಣು ನನ್ನ ಮಖ ತೋರಿಸ್ಬೇಡಿ. ಒಂದು ಫುಲ್ಲು ನಿಂಬೆಹಣ್ಣು ಹೇಳಿದ್ದು, ಅರ್ಧ ನಿಂಬೆಹಣ್ಣು ನೋಡಿ. ಹಿಂಗೆ ಅದಂತಿರಲ್ಲ ನೀವು. ಹಿಂಗೆ ತೂತು ಬ್ಲಾಕ್ ಆಗೋಗ್ಬಿಟ್ಟಿರುತ್ತೆ. ಅವಾಗ ಏನು ಮಾಡಬೇಕು? ಹಿಂಗೆ ಅನ್ಬೇಕು. ಆಯ್ತು ಮೇಡಮ್, ಹಿಂಗೆ ಆ ತೂತೆಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡಬೇಡಿ. ಓಕೆ, 100 ಪಟ್ಟಾದಾಗ ಬರುತ್ತಲ್ವಾ? ಯಾವ ಎಕ್ಸ್ಪೆಕ್ಟೇಷನಲ್ಲೂ ಬರಲ್ಲ, ಅನ್ಎಕ್ಸ್ಪೆಕ್ಟೇಷನಲ್ಲೂ ಬರಲ್ಲ. ಆಯ್ತಾ? ಇವಾಗ ಇದನ್ನ ತೆಗೆದ್ಬಿಟ್ಟು ಸ್ವಲ್ಪ ಆ್ಯಂಗಲ್ ಚೇಂಜ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ರಸ ಬರುತ್ತೆ. ಹಿಂಗೆ ಮೇಡಮ್ ಅವರೇ, ಈ ಕಬ್ಬಿನಾಗ ಮಾಡ್ತಾರಲ್ಲ ಅಂತ ಮಿಷಿನ್ ತಂದ್ಬಿಡ್ಲ ಮೇಡಮ್ ಅವರೇ? ಬೇಡ, ನೋಡ್ರಿ ಅದೇ ಮಕ್ಕನ ಇಟ್ಕೊಂಡಿದ್ದೀರಾ ಮೇಡಮ್ ಅವರೇ? ಅದು ಒಂಚೂರು ಹಿಂಗೆ ಅಷ್ಟೇ. ಓಕೆ ಮೇಡಮ್. ಒಂದೇ 1 ನಿಮಿಷ ಕುದೀಲಿ. ಅದಾದ್ಮೇಲೆ ಇದಕ್ಕೆ ಸಮವಾಗಿ ಹಾಕೋಬೇಕು. ಸಕ್ಕರೆ ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ. ಸಕ್ಕರೆ ಇಲ್ದಿರ ಕುಡಿತೀರಾ ಅಂದರೆ ಹಾಗೆ ಕುಡೀರಿ. ಸಕ್ಕರೆ, ಬೆಲ್ಲ, ಹನಿ 3ರಲ್ಲಿ ಏನು ಬೇಕಾದ್ರೂ ಹಾಕ್ಕೊಳ್ಳಿ. ಗೈಸ್ ತಗೊಳ್ಳಿ. ಇವಾಗ ಸಾಕಾ? ಆಫ್ ಮಾಡಿ. ಇವತ್ತು ನಮ್ಮ ಯಜಮಾನ್ರದ್ದು ರೆಸಿಪಿ. ಅಪ್ಪ ಬಿಸಿ ಇರುತ್ತೆ, ತಾಳ್ರಿ. ಏನು ಕೈಗೆ ಹಬೆ ಕೈಗಾರ ಆಗಲಿ ತಲೆಗಾರ ಆಗಲಿ ಸುಮ್ಮನೆ ಇರು. ಈ ಕಡೆ ತಗೊಂಬ. ಸಾಕು ತಗೊಂಬ, ಇನ್ನೂ ಇದೆ. ಯಾರು ಹೆಲ್ಪರ್ ಇಲ್ಲ ಅಂದ್ರೆ ಹೆಂಗ್ ಮಾಡ್ಕೋತೀರಾ? ಅಮ್ಮ ನೀನು ಒಂದೊಂದು ವಾರ ಊರಿಗೆ ಹೋಗಿದ್ದ, ಅವಾಗ ನಾವೇ ಇದು ಮಾಡಿದ್ದೀವಿ. ಇಲ್ಲ ನಮ್ಮ ಅಕ್ಕಂಗೆ ಇರಿದಾರೆ, ಅವ್ರ ಮನೆಗೆ ಹೋಗ್ತೀನಿ, ಊಟ ಮಾಡ್ಕೊಂಡ್ ಬರ್ತೀನಿ. ಅದೇನು ನೋಡಿ ಗೈಸ್, ಇದನ್ನ ಸಮ ಅಂತ ಹೇಳ್ತಾರೆ. ಗೈಸ್ ಇದು ಸ್ವಲ್ಪ ಕಡಿಮೆ. ಸುಮ್ಮನೆ ಹಾಕಿದ್ದೀನಿ, ಆದ್ರೂ ಅಷ್ಟು ಚೆನ್ನಾಗಿ ಹಾಕಿದ್ದೀನಿ, ಗೊತ್ತಾಯ್ತಾ? ಇವಾಗ ತಗೊಳ್ಳಿ. ಇದೇ ಗೈಸ್ ರೆಡಿ ಆಗಿದೆ. ಇದಕ್ಕೆ ಸಕ್ಕರೆ, ಬೆಲ್ಲ ಅಥವಾ ಜೇನುತುಪ್ಪ ಏನ್ ಬೇಕಾದ್ರೂ ಹಾಕೊಳ್ಳಿ, ನಿಮ್ಗೆ ಇಷ್ಟ ಬಂದಿದ್ದು. ತಗೊಳ್ಳಿ. ನಿಮ್ಗೆ ಸಕ್ಕರೆ ನೋಡಿ ಹಿಂಗೆ ಬಳ್ಕಲ್ಲಲ್ಲಿ ಇಟ್ಬಿಡ್ಬೇಕು ಇದನ್ನ. ನಾನ್ ವೆಜ್ ತಿಂದಾಗ ಇಂಥದ್ದೆಲ್ಲ ಕುಡೀರಿ. ಬಿಸಿ ನೀರು ಕುಡಿದ್ರೆ ತುಂಬಾ ಒಳ್ಳೇದು. ಊಟ ಆದ್ಮೇಲೆ ಎಲ್ಲ ಊಟ ಆದ್ಮೇಲೆ ಈ ಥರದ್ದು ಕುಡಿದ್ರೆ ತುಂಬಾ ಒಳ್ಳೇದು ಗೈಸ್. ಬಿಸಿ ಬಿಸಿ ಕುಡಿಬೇಕು. ತಣ್ಣಗೆ ಲೆಮನ್ ಜ್ಯೂಸ್ ಕುಡಿತೀವಿ ಅಂದರೆ ಇಟ್ ವೋಂಟ್ ವರ್ಕ್. ಥ್ಯಾಂಕ್ ಯು. ತಾಳಮ್ಮ, ಸಕ್ಕರೆ ಹಾಕಿಲ್ಲ ಅದಕ್ಕೆ. ಅಪ್ಪ ಮಾಡಿರೋ ಅಂತ ಶುಂಠಿ
ಟೀನ ಕುಡಿತಾಳೆ ಭವಿಷ್ಯ ಆ್ಯಂಡ್ ಹೇಳ್ತಾಳೆ ಹೇಗಾಗಿದೆ ಅಂತ. ಅದು ಯಾರಿಗೆ? ಅದು ನನಗೆ ಅಷ್ಟು ಜಾಸ್ತಿ ತಗೋಚಿನ ಬೇಕಂದ್ರೆ ತಗೋ ಒಂದೆರಡು ಚೆನ್ನಾಗಿದೆ. ನಿನ್ನ ಹ್ಯಾಂಡ್ ರೈಟಿಂಗ್ ತೋರ್ಸೋಕ್ಕಾಗತ್ತಾ ಒಂದ್ಸರಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ? ಗೈಸ್ ನೋಡಿ ಗೈಸ್, ಇದು ಒಂದು ಕಡೆ ಕಂಪ್ಯೂಟರಲ್ಲಿ ಪ್ರಿಂಟ್ ಮಾಡ್ತಾರೆ, ಅಲ್ಲಿ ಪ್ರಿಂಟ್ ಮಾಡಿಸ್ಕೊಂಬಂದ್ಬಿಡ್ತಾಳೆ ನಮ್ಮ ಭವಿಷ್ಯ. ಇದು ಭವಿಷ್ಯನ ಹ್ಯಾಂಡ್ ರೈಟಿಂಗ್ ಗೈಸ್. ಸದ್ಯ ಹೇಳಿದ್ದು ಮಮ್ಮಿ, ಇನ್ನೂ ಕ್ವಶನ್ಸ್ ಬರಿಬೇಕು ನಾನು. ಇನ್ನೂ ಇದೆಯಾ ಪಾಪ, ಹೋಗ್ಬಿಟ್ಟು ಮಾಡ್ಕೋತಾ ಇದೆ ಸಾಯಂಕಾಲ, ಅಲ್ಲ ಸಂಡೇಸು ಕೂಡ. ಅಯ್ಯೋ ಕುಡಿದ್ಬಿಟ್ಟ ಕೋಕಾ ಕೋಲಾ? ಭವಿಷ್ಯ ಹಂಗೆಲ್ಲ ಹೇಳ್ಬಾರ್ದು ಭವಿಷ್ಯ. ಕುಡಿದ್ಬಿಟ್ಟ? ನೀನು ಕುಡ್ದೆ ತಾನೇ? ಎಷ್ಟು ಕುಡ್ದೆ? ನೀನು ಕುಡ್ದ ಜಾಸ್ತಿ, ನಾನು ಕುಡ್ದ ಜಾಸ್ತಿ? ನೀನು ಸುಳ್ಳು ಹೇಳ್ಬೇಕು, ಇಷ್ಟೊಂದು ಆರಾಮಾಗಿ ಹೇಳ್ಬೇಕು. ನೀನು ಕಣ್ಣು ಹಾಕೋ ತನಕ ನಂಗೆ ಹೊಟ್ಟೆ ಸರಿ ಇತ್ತು, ಹೊಟ್ಟೆ ನೋಡ್ತಾ ಇದೆ ನಂಗೆ. ಈಗ ಇವಾಗ ನಾನು ಕುಡಿತೀನಿ. ಸ್ವಲ್ಪ ಶುಗರ್ ಕಮ್ಮಿ ಹಾಕ್ಕೊಂಡಿದ್ದೀನಿ ನಾನು. ಚೆನ್ನಾಗಿದೆಯೇನ್ರಿ ನೀವು ಮಾಡ್ಕೊಂಡಿರೋ ಶುಂಠಿ ಟೀ? ಚೆನ್ನಾಗಿದೆಯಾ ನಿಮ್ಗೆ ಮಾಡ್ಕೊಂಡಿರೋದು? ಹಾಂ ಗೈಸ್, ಇವಾಗ ಪಾರ್ಕಿಗೆ ಹೋಗ್ತಾ ಇದ್ದೀವಿ ಗೈಸ್, ವಾಕಿಂಗ್ಗೆ. ಗೊತ್ತಾ ನೋಡಿ ಗೈಸ್, ನಾವು ಯಜಮಾನ್ರು ಬಟ್ಟೆ ಚೇಂಜ್ ಮಾಡ್ಕೊಂಡಿದ್ದೆ. ಇಲ್ಲ, ಕಟಿಂಗ್ ಆದಾದ್ಮೇಲೆ ಸ್ನಾನ ಮಾಡಿಕೊಂಡು ನೀಟಾಗೆ ಬೇರೆ ನೀಟಾಗಿ ಅಲ್ಲ, ಯಾವಾಗಲೂ ನೀಟಾಗಿ ಇರ್ತೀವಿ, ಗೊತ್ತಾಯ್ತಾ? ನಮ್ಮಮ್ಮ ಒಂದು ಮಾತಾಡಿದೆ, ಹೇಳಿದ್ದೀನಲ್ಲ ಗೈಸ್, ನಾವೆಲ್ಲ ನೀಟಾಗಿರೋದಿಲ್ಲ. ನಾವು ಅವಾಗ ಯಾವಾಗಾರು ಒಂದೊಂದ್ಸರಿ ನೀಟಾಗಿ, ನಾವೇನು ಬಂದರೂ ಯಾವಾಗಲೂ ನೀಟಾಗಿರ್ತವೆ. ಬನ್ನಿ ಹೋಗ್ಲಿ. ಫೋನ್ ಇಟ್ಕೊಂಡಿದ್ದೀರಾ ನಿಮ್ಮದು? ಫೋನು ಬೇಡವಾ? ಕಾಸಿದೆಯಲ್ಲ ನಿಮ್ಮಲ್ಲಿ? ಹಾಂ ಇದೆ ಕಾಸು ನಂದರಲ್ಲಿ. ನಂದರಲ್ಲಿ ಇದೆ, ಬಟ್ ನಿಮ್ಮದು ತೊಗೊಂಬಂದೆ. ಭವಿಷ್ಯ ಆಟಾಡ್ಸು ಅಪ್ಪನಿಗೆ ಇವಾಗ ಅಂತ ಏನಂತ ಆಟಾಡಿಸ್ತೀನಿ ಗೊತ್ತಲ್ಲ, ಮನೇಲೇ ಇರೋದು. ರೈಸ್ ಹಣ್ಣು ತೊಗೋಬೇಕಾಗಿತ್ತು, ತೊಗೊಂಡ್ವಿ. ಇವಾಗ ವಾಕಿಗೆ ಹೋಗ್ತೀವಿ. ಏನಿಲ್ಲ ರೀ. ಯಾರು ಪರ್ಸ್ ಬಿಟ್ಟು ಹೊಟ್ಟೋಗಿದ್ದಾರೆ. ಏನು ಐ ಡಿ ಕಾರ್ಡ್ ಇಟ್ಟೋಗಿಲ್ವಾ? ನೋಡಿ ಐ ಡಿ ಕಾರ್ಡ್ ಇದೆಯಾ ಅಂತ. ಏ ಪಾಪ, ದುಡ್ಡೆಲ್ಲ ಇದೆ. ದುಡ್ಡಿದೆ, ಅದು ಬಿಲ್ಲಲ್ಲಿ ನಂಬರ್ ಇರುತ್ತೆ ನೋಡಿ, ಓಪನ್ ಮಾಡಿ. ಯಾವ್ದಾದ್ರು ಒಂದು ಬಿಲ್ಲಲ್ಲಿ ನಂಬರ್ ಇರುತ್ತೆ ನೋಡಿ. ಹೌದು, ಏನು ದುಡ್ಡು ಬಿಲ್ ಇದು? ತರಕಾರಿ ತೊಗೊಂಡಿದ್ದಾರೆ. ತರಕಾರಿ ತೊಗೊಂಡಿದ್ದಾರೆ, ನಂಬರ್ ಇರುತ್ತೆ ತರಕಾರಿ ಇದರಲ್ಲಿ. ಇನ್ನೊಂದು ಬಿಲ್ ಇದೆಯಲ್ಲ, ತೆಗೀರಿ ನೋಡೋಣ. ಇದು ದೊಡ್ಡ ಬಿಲ್ ಇದೆ, ಇದ್ರಲ್ಲಿ ನಂಬರ್ ಇರುತ್ತೆ ನೋಡಿ. ದುಡ್ಡಲ್ಲಿದೆ ನೋಡಿ, ಪರ್ಸಲ್ ಬಿಡಿ. ಇದು ಮೊಬೈಲ್ ನಂಬರ್ ಅಂತ ಇದೆಯಲ್ರಿ, ಇದು ಅವ್ರದ್ದಲ್ವಾ? ಅಂಗಡಿದಿರುತ್ತಾ? 8904. ಫೋನು ರಿಂಗ್ ಆಗಲಿಲ್ವಾ? ಹಲೋ ಸರ್, ಇದೇನು ಇದು ಸೂಪರ್ ಮಾರ್ಕೆಟಾ ಸರ್ ಇದು? ಓಕೆ ಸರಿ ಸರ್, ಆಯಿತು. ಯಾಕೆಂದರೆ ಅದೊಂದು ನಂಬರ್ ಇತ್ತು, ಏನೋ ಬಿಟ್ಟೊಟ್ಟೋಗಿದ್ರು ಇಲ್ಲಿ. ಅದ್ರಲ್ಲಿ ನಿಮ್ಮ ಏನೋ ಒಂದು ಐಟಮ್ ಬಿಟ್ಟಿದ್ರು, ಅದರಲ್ಲಿ ಈ ನಂಬರ್ ಇತ್ತು, ಅದಕ್ಕೋಸ್ಕರ ಮಾಡಿದೆ. ಅವರೇನೋ ಇರ್ಬೋದಾ ಅಂತ ಅಂದ್ಕೊಂಡೆ. ಬಟ್ ಸೂಪರ್ ಮಾರ್ಕೆಟ್, ಹ್ಯಾಪಿ ಹೋಮ್ ಸೂಪರ್ ಮಾರ್ಕೆಟ್ ಅಲ್ಲ? ಓಕೆ ಸರಿ ಸರ್, ಆಯಿತು. ಗೊತ್ತಾಗುತ್ತಾ ಅಂತ ಕೇಳಬೇಕಾಗಿತ್ತು. ಈ ಟೈಮ್ನಲ್ಲಿ ಯಾರು ಶಾಪ್ ಮಾಡಿದ್ರು ಅಂತ ನೋಡು ಗೈಸ್. ಫೋನ್ ನಂಬರು ಇಲ್ಲ ಅವ್ರಿಗೂ. ನಂಬರ್ ಕಾಲ್ ಮಾಡಿದ್ರೆ ಅದು ಮಾರ್ಕೆಟ್ ನಂಬರು. ನೋಡಿ, ಇದು ಐ ಡಿ ಏನದು ನೋಡೋಣ. ಅಯ್ಯೋ, ರಾಘವೇಂದ್ರ ಸ್ವಾಮಿ ಇದು. ಇನ್ನೇನು ಐ ಡಿ ಇಲ್ವಾ? ಏಜ್ ಆಗಿರೋರೇ ಬಿಟ್ಟೋಗಿದ್ದಾರೆ ರೀ. ಯಾರೋ ಬರ್ತಾ ಇದ್ದಾರೆ ಜೋರಾಗಿ, ಅವ್ರದ್ದೇ ಇದ್ದಾರೆ. ನೋಡಿ, ಅದು ಬಿಲ್ಲು ಇಟ್ಬಿಡಿ. ಎಲ್ಲಿ ಯಾರು ಬಂದಿಲ್ವಲ್ಲ? ಅವ್ರಿಗೇನಾದ್ರು ಕೊಡೋಂಗಿದ್ರೆ ಯಾರಿಗೆ? ಅಲ್ಲಿ ಅವ್ರು ಇರ್ತಾರಲ್ಲ, ಕೊಟ್ಟು. ನಮಸ್ತೆ ಸರ್.
ಸರ್ ಇವತ್ತು ಸಂಡೇ ಅಲ್ವಾ ಸರ್? ಹಾಂ, ಯಾರೋ ಬ್ಯಾಗ್ ಬಿಟ್ಟು ಹೊಟ್ಟೋಗಿದ್ದಾರೆ ಸರ್ ಅವರು. ಬಿಟ್ಟು ಹೊಟ್ಟೋಗಿದ್ದಾರೆ. ನಾನು ಫೋನ್ ಮಾಡಿದೆ, ಅದು ಅಂಗಡಿದು. ಹಾಂ, ಅಂಗಡಿ ಬಿಟ್ಟು ಹೊಟ್ಟೋಗಿದ್ದಾರೆ. ಯಾರ್ಯಾರು ತೊಗೊಂಡು ಹೊಟ್ಟೋದ್ರೆ ಪಾಪ. ಬೇರೆ ಇದೆ ಸರ್. ಅದಕ್ಕೆ ನೋಡ್ತಾ ಇದ್ದೀನಿ. ಫೋನ್ ಮಾಡಿದೆ ನಾನು. ಇಲ್ಲೇ ಇಡಿ ಚಿತ್ರ ಬಂದರೆ ಈಗ ಹಾಕೊಂಡು ಓಡಾಡೋಣ ಬಾ. ಹಂಗಲ್ಲ, ಅವರು ಇಲ್ಲಿ ನೋಡ್ಬಿಟ್ಟು ಹಿಂಗೆ ಹೊರಟೋದ್ರೆ ಬರ್ತಾರೆ ಬಾ. ಎಲ್ಲೂ ಇಲ್ಲ, ಅವರು ಸ್ವಲ್ಪ ಗೊತ್ತಾಗುತ್ತೆ ಬರ್ತಾರಮ್ಮ ಅವರು. ಹಾಂ ಗೈಸ್, ನಮ್ಮ ಯಜಮಾನ್ರು ಇವಾಗ ಅವ್ರು ಬಿಟ್ಟೋಗಿರೋ ಪರ್ಸ್ನ ನಾನು ತೆಗ್ಲಾಕೊಂಡಿಲ್ಲ, ನಮ್ಮ ಯಜಮಾನ್ರು ತೆಗ್ಲಾಕೊಂಡಿರೋದು. ಓಕೆನಾ? ಪಾಪ ದುಡ್ಡಿದೆ ಇದರಲ್ಲಿ. ಅದೇ ಅವ್ರು ಸಿಕ್ಕಿದ್ರೆ ಕೊಟ್ಬಿಡೋಣ. ಈಗ ಇನ್ನು ಅಲ್ಲಿಟ್ರೆ ಯಾರು ತಂದು ತೊಗೊಂಡು ಹೊಟ್ಟೋದ್ರೆ ಅಂತ ಇಟ್ಕೊಂಡಿರೋದು. ಕೂತ್ಕೊಂಡಿರೋರು ಈ ಅಮ್ಮನೂ ಹಾಕ್ಕೊಂಡಿದ್ದಾರೆ ಒಂದು ವ್ಯಾನಿಟಿ ಬ್ಯಾಗ್, ಅದ್ರ ಜೊತೆ ಆ ಅಪ್ಪನೂ ಹಾಕ್ಕೊಂಡವ್ರಲ್ಲ, ಏನಿರ್ಬೋದು ಅಂತ ಅಂದ್ಕೊಂಡಿರ್ತಾರೆ. ಪರ್ಸ್ ಇಟ್ಕೊಂಡು ಹಿಂಗೆ ಓಡಾಡ್ತಿದ್ದಾರೆ. ಯಾರು ತೊಗೊಳ್ತೀರಾ? ಇಲ್ಲ ಸರ್ ಮಾಡಿದೆ. ಅದಾದ ಹ್ಯಾಪಿ ಸೂಪರ್ ಮಾರ್ಕೆಟ್ ಅಂತ ಇಲ್ಲಿ ಆಪೋಸಿಟ್ ಮಾರ್ಕೆಟ್. ಏನಿಲ್ಲ ಸರ್, ಇದ್ದೀರಿ ಯಾರು ಸಿಗ್ಲಿಲ್ಲ ಅಂದ್ರೆ ಅಲ್ಲಿ ಕೊಡಿ, ಅವ್ರಿಗೆ ಹೇಳ್ಬಿಡಿ ನಂಬರ್ ತಗೊಂಡಿದೆ. ಮೊಬೈಲ್ ನಂಬರ್ ಇಲ್ಲ ಸರ್. ಏನು ಹೇಳು ಆಫೀಸ್ ಸ್ಟೇಷನ್ ಉಳಿತಾ ಇದೆ. ಹೇಳಿ ಸರ್. ಸ್ಟೇಷನ್ ಹ್ಯಾಂಡ್ ಓವರ್ ಮಾಡ್ಬಿಟ್ರೆ ಅವ್ರ ಸ್ಟೇಷನ್ಗೆ ಹೋಗಲ್ವಲ್ಲ ಕೇಳೋದಕ್ಕೆ. ಇಲ್ಲಾದ್ರೆ ಅವ್ರು ಇಲ್ಲಿಗೆ ಬರ್ತಾರೆ, ನಾವು ರೌಂಡ್ ಹಾಕೋ ತನಕ ಇಟ್ಕೊಂಡಿರ್ತೀವಿ, ಆಮೇಲೆ ಕೊಟ್ಬಿಡೋಣ. ಈಗ ಬಸವರಾಜ್ಗೆ ಕೊಡಿಸಿ. ಯಾರಿಗಾರು ನಾವು ಹೇಳ್ತಾ ಇರ್ತೀವಿ. ಸರಿ ಕೊಡಿ ಅಲ್ವಾ. ಓಕೆ ಸರ್. ಓಕೆ. ಆಫೀಸ್ನಲ್ಲಿ ಬಿಟ್ಟು ಹೋಗೋಣ ಅಂತ. ನಿಜ ಏನಿದೆ ಅಂತ ತೋರಿಸಿ ತೆಗೆದುಬಿಡ್ತೀನಿ ಒಂದ್ಸರಿ. ಓಕೆ, ತಾಳಿ ಇಟ್ಬಿಡಿ ಬ್ಯಾಗ್ ಒಳಗಡೆ. ಎಷ್ಟಿದೆ ನೋಡ್ಕೊಳ್ಳಿ, ಒಂದು ಚೀಟಿ ಬರ್ಕೊಳ್ಳಿ ನೀವು. ಆಗಿದೆ ಸರ್. ನೀವು ಬರ್ಕೊಳ್ಳಿ. ಎಲ್ಲರೂ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಸರ್ ವಿಡಿಯೋನೇ ರೆಕಾರ್ಡ್ ಆಗಿದೆ ಒಂದು. ಬಿಡಿ ಸರ್, ಹಾಂ, ಓಕೆ ಸರ್. ಜಸ್ಟ್ ಇಲ್ಲ ಸರ್, ಮುಂದೆ ಹೋದ್ರೆ ಅಲ್ಲೇ ಈ ಕಡೆ ಗೇಟ್ ಇದೆಯಲ್ಲ, ಫಸ್ಟ್ ಒನ್, ಸೆಕೆಂಡ್ ಬಂಚ್. ಅದು ಎಂಟಿ ಹೀಗೆ ಬಿಡುತ್ತೆ. ಯಾಕೆಂದ್ರೆ ಯಾರು ಈ ಥರ ಬಿಡಲ್ಲ ಅಂತಂದು ನಾನು ಕ್ಯಾಶ್ ಎಲ್ಲ ಇದೆಯಾ? ಕ್ಯಾಶ್ ಹೌದು. ಜುವೆಲ್ಸ್ ಎಲ್ಲ ಇದೆ. ಇಲ್ಲ ಕ್ಯಾಶು. ನಮ್ಮ ಇಲ್ಲಿ ಯಾರಾದ್ರೂ ಕಳ್ಕೊಂಡ್ರೆ ಬರ್ತಾರೆ ನಮ್ಮ ಒಂದು ಥ್ಯಾಂಕ್ ಯು. ಥ್ಯಾಂಕ್ ಯು. ಇವ್ರಿಗೆ ನೀವು ಅವ್ರಿಗೆ ಸಿಕ್ಕಿದ್ರೆ ವಿ ಆರ್ ಹ್ಯಾಪಿ ಅಷ್ಟೇ. ಓಕೆ ಓಕೆ, ಹಾಂ, ಇವ್ರಿಗೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು. ಆಯಿತು ನಮ್ಮ ಕೆಲಸ. ಇನ್ನು ಅವ್ರು ಬಂದು ಹುಡುಕಿದ್ರೆ ಅಲ್ಲಿ ಆಫೀಸ್ಗೆ ಹೋದರೆ ಸಿಕ್ಬಿಡುತ್ತೆ ಗೈಸ್ ಅವ್ರಿಗೆ. ನೀಟಾಗಿ ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡಿದ್ರು ಅಂಕಲ್. ರೀ, ಇವತ್ತು ಟೀ ತೊಗೊಳ್ಳ, ಹೆಂಗಿರುತ್ತೆ ನೋಡೋಣ. ಗೈಸ್ ಕಾಫಿಗೆ ಬಂದಿಲ್ಲ, ಇವತ್ತು ಟೀಗೆ ಬಂದಿದ್ದೀವಿ. ಫಾರ್ ಅ ಚೇಂಜ್ ಇವತ್ತು ಟೀ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಕುಡಿಲೇಬಾರ್ದು ಇನ್ಮೇಲೆ ಅನ್ನಿಸ್ಬಿಡ್ಬೇಕು ನನಗೆ. ಟೀ ಶುಗರ್ ನಾರ್ಮಲ್ ಆಗಿರುತ್ತಾ? ಶುಗರ್ ಮೀಡಿಯಮ್. ಓಕೆ, ಥ್ಯಾಂಕ್ ಯು. ಚೆನ್ನಾಗಿದೆ ಗೈಸ್. ಇವಾಗ ಏನು ಮಾಡಿದ್ವಿ ಗೊತ್ತಾ, ನಾವು ಇನ್ಸ್ಟಾಗ್ರಾಮ್ಗೆ ಒಂದು ವಿಡಿಯೋ ಮಾಡಿಬಿಟ್ಟು ಹಾಕ್ಬಿಟ್ವಿ. ಅವರು
ಕಳ್ಕೊಂಡಿರ್ತಾರಲ್ಲ ಅವ್ರಿಗೆ ಇವಾಗ ಯಾರಾದ್ರು ರೀಲ್ಸ್ ನೋಡ್ತಾ ಇದ್ರೆ ಅವ್ರ ಮನೆಯಲ್ಲಿ ಯಾರಾದ್ರು ಏಜ್ಡ್ ಪರ್ಸನ್ನು ಅವ್ರದ್ದು ಪರ್ಸ್ ಕಳ್ದೋಗ್ಬಿಟ್ಟಿದ್ರೆ ಬಂದು ಅಟ್ಲೀಸ್ಟು ಇಲ್ಲಿ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಆಫೀಸಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಲ್ಲ, ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ನಮ್ಮ ಯಜಮಾನ್ರೆ ಐಡಿಯಾ ಕೊಟ್ಟಿದ್ದು ಇದಕ್ಕೆಲ್ಲ. ಇಂಥದ್ದೆಲ್ಲ ಚೆನ್ನಾಗಿ ಮಾಡ್ತಾರೆ ಗೈಸ್. ಇದರಿಂದ ಏನು ನಮಗೆ ಅರ್ಥ ಆಗುತ್ತೆ ಅಂತ ಅಂದರೆ, ನಮಗೆ ಯಾವಾಗ ಚಾನ್ಸ್ ಇರುತ್ತೋ ಹೆಲ್ಪ್ ಮಾಡೋದಕ್ಕೆ ಯೋಚನೆ ಮಾಡಿಕೊಂಡು ಕಾಯಬಾರ್ದು, ಮಾಡಿಬಿಡ್ಬೇಕು. ಇವಾಗ ಇನ್ ಕೇಸ್ ನಮ್ಮ ಯಜಮಾನ್ರು, ನಾನು ಆ್ಯಕ್ಚುಲಿ ನಮ್ಮ ಯಜಮಾನ್ರು ಪರ್ಸ್ ಮುಟ್ಟಕ್ಕೆ ಹೋದಾಗ ಬೇಡ ರೀ, ಏನಕ್ಕೆ ಬೇಡ ರೀ ಅಂತ ಹೇಳಿದೆ. ಬಟ್ ನಮ್ಮ ಯಜಮಾನ್ರು ಸುಮ್ಮನೆ ಇರಿ, ಏನಾಗಲ್ಲ ಅಂತ ಹೇಳ್ಬಿಟ್ಟು ಎತ್ಕೊಂಡು ಏನು ಮಾಡಬೇಕು ಅಂತ ಯೋಚನೆ ಮಾಡೋದ್ರು. ಇನ್ ಕೇಸ್ ಹಂಗೆ ಬಿಟ್ಟೋಗಿದ್ದಿದ್ರೆ ಯಾರು ಎಷ್ಟು ರೌಂಡ್ ಆದರೂ ಬಂದು ಏನಾಗ್ತಿತ್ತು ಗೊತ್ತಿಲ್ಲ, ಬೇರೆಯವ್ರು ಹೆಲ್ಪ್ ಮಾಡ್ತಿದ್ರು ಇಲ್ಲ ತೊಗೊಂಡು ಹೋಗ್ತಿದ್ರು ಗೊತ್ತಿಲ್ಲ. ಒಟ್ಟಿನಲ್ಲಿ ಹೆಲ್ಪ್ ಮಾಡೋದಕ್ಕೆ ಚಾನ್ಸ್ ಸಿಕ್ಕಿದಾಗ ಪಟ್ಟಂತ ಯೋಚನೆ ಮಾಡ್ದಿರ ಹೆಲ್ಪ್ ಮಾಡಿಬಿಡಿ ಅಲ್ವೇನ್ರಿ? ಅಷ್ಟೇ. ಹೆಲ್ಪ್ ಏನಿಲ್ಲ, ಅದು ನಿಮ್ಮ ಕೈಯಲ್ಲಿ ಆಗುತ್ತೆ ಅಷ್ಟೇ. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಬೇರೆ ಥರ ಇದು ಒಂದು ಸಹಾಯ ಅಂದ್ರೇನು, ಹೆಲ್ಪ್ ಅಂದ್ರೇನು? ಕನ್ನಡದಲ್ಲಿ ಸಹಾಯ, ಇಂಗ್ಲೀಷಲ್ಲಿ ಹೆಲ್ಪ್. ಸೊ ಯೋಚನೆ ಮಾಡ್ಕೊಂಡಿರ್ಬೇಡಿ, ಅವ್ರು ಯಾರು ಬರ್ತಾರೆ ಅವ್ರು ಮಾಡ್ತಾರೆ ಬಿಡು ಅಂತ. ನಿಮ್ಮ ಕೈನಲ್ಲಿ ಆದರೆ ಪಟ್ಟಂತ ಮಾಡಿಬಿಡಿ ಅಷ್ಟೇ. ನೋಡಿ, ನನಗೆ ಭವಿಷ್ಯನ್ಗೇನಾದ್ರು ಇದು ಸಹಿ ಅನ್ನಿಸ್ಕೊಳ್ಳೋ ಥರ ನಾನು ಮಾಡಿಬಿಟ್ರೆ ದೇವತೆ ಅಂತಿರ್ತಾರೆ. ಇವ್ರನ್ನ ಯಾವಾರ್ಡ್ ಹಾಕ್ಕೋತಿರೋ ಹಾಕ್ಕೊಳ್ರಿ ನೀವು. ಒಂದು ಹಾಡು ಹಾಕ್ತೀನಿ ನೋಡಿ ಇವಾಗ. ಕುಡಿಯಮ್ಮ ಬೇಗ. ಚೆನ್ನಾಗಿದೆ, ಏಲಕ್ಕಿ ಎಲ್ಲ ಹಾಕಿದ್ದಾರೆ ಗೈಸ್. ಇವಾಗ ಮನೆಗೆ ಮನೆಗೆ ಇನ್ನೊಬ್ರು ಮನೆ ಅಲ್ಲ, ಒಬ್ರು ಮನೆಗೆ ಹೋಗಬೇಕು. ಅಲ್ಲಿಗೆ ಹೋಗಿ ಆಮೇಲೆ ಮನೆಗೆ ಹೋಗ್ತೀವಿ. ಅಲ್ಲೇನು ವೀಡಿಯೋ ಮಾಡಲ್ಲ ಗೈಸ್ ನಾವು. ಯಾವ್ದು ತೊಗೋತೀರ ರೀ ಗೈಸ್? ನೋಡಿದ್ದೀನಿ ಗೈಸ್, ನಮ್ಮ ಪುಟಾಣಿ ಎತ್ಕೊಳಕ್ಕೆ ಬಂದಿದ್ದೀವಿ ಈಗ. ಹಾಗೆ ಹೋಗೋಣ ಅಂತ ಬಂದ್ವಿ. ನೋಡೋಣ ನಮ್ಮ ಪುಟಾಣಿ ಎತ್ಕೊಂಡು. ಹಾಯ್. ಏನೋ ಚೋಟುನ ಚಿಂಟೆನ ಹೆಸರು? ಚೋಟು. ಚೆನ್ನಾಗಿದೆಯಪ್ಪ. ಯಾರು ಗೊತ್ತಾ? ಇಲ್ಲ, ನಮ್ಮ ಗಂಡ ಅಂತ ಗೊತ್ತು ಅವನಿಗೆ. ಅಲ್ಲೇನೋ ಮಾತೇ ಆಡಲ್ಲ. ಬಾಯ್. ಹಾಯ್. ಅದಕ್ಕೆ ನಾನು ಏನಕ್ಕೆ ಬಂದೆ ಅಂದರೆ ನಿಮ್ಮನ್ನು ನೋಡೋಕ್ಕಲ್ಲ, ಫ್ರಿಜ್ನ ನೋಡಕ್ಕೆ ಬಂದೆ. ಹಾಯ್. ಫೋಟೋ ಹೊಡ್ಕೊಳ್ಳೋದು. ನೋಡ್ರಿ, ನಿಮ್ಗಿಂತ ಉದ್ದ ಫ್ರಿಜ್ ತಗೊಂಡಿದ್ದಾರೆ. ಅದು ನನ್ಗಿಂತ ಉದ್ದ ಇರಬೇಕು. ವಾರ್ಡ್ರೂಬ್ ತಗೊಂಡ್ಬೇಕು ಅಂತಿದ್ರಲ್ಲ. ನೋಡಿ ನಮ್ಮ ಪುಟಾಣಿ ಅದಕ್ಕೆ ಮನೆ ಎಲ್ಲಾನು ಹೊಸ ಬರ್ತಾ ಇದೆ. ಅಯ್ಯಪ್ಪ ಹುಷಾರು. ಬೀರು ಇದ್ದಂಗಿದೆ ಅದಕ್ಕೆ. ಕೀ ಎಲ್ಲ ಇದೆ. ಯಾರು ಅಡುಗೆ ಮನೇಲಿ ಏನು ಕದಿಯಕ್ಕಾಗಲ್ಲ. ಕೀ ಎಲ್ಲ ಇದೆ. ಬಟ್ ಫ್ರಿಜ್ ಚೆನ್ನಾಗಿದೆ ಅದಕ್ಕೆ. ತುಂಬ ಹೋಗ್ಬಿಡುತ್ತೆ ಅದಕ್ಕೆ. ಎಷ್ಟು ದೊಡ್ಡ ಫ್ರಿಜ್ ತಗೊಂಡ್ರು. ಕೆಳಗಡೆ ಏನು ಇಟ್ಕೊಳ್ಳೋದು? ಫ್ರೀಜರು. ನೋಡಿ ಗಾಯ್ಸ್, ಫ್ರೀಜರು ರೀ, ಕೆಳಗಡೆ ಫ್ರೀಜರ್. ಫೋನ್ ಬಂತು. ನಮ್ಮ ಭಾಸ್ಕರಣ್ಣ ಬಂದ ಮುಕ್ತ ಹಾಡ್ನಲ್ಲಿ ಮಾಡಿ. ಓ, ಫಿಲಮಲ್ಲೆಲ್ಲ ಮಾಡ್ಬಿಟ್ಟಿದ್ದಾರೆ. ಕ್ಲಿಯರ್ ಆಗಿ ಕಾಣಿಸ್ತಾರೆ ಈಗ. ಫುಲ್ HD ನಲ್ಲಿ ಇರ್ಬೇಕಾಗಿತ್ತು. ಸಕ್ಕತ್ತಾಗಿತ್ತು.
ಈ ಜಾಸ್ತಿನೇ ಕಾಣಿಸ್ತಿದ್ದಾರೆ. ಬರಲ್ಲ ಅದಕ್ಕೆ ಬಾಯ್ ಶೀತಲ್, ಬರ್ತೀವಿ ಅಣ್ಣ. ಬಾಯ್ ಅದಕ್ಕೆ ಏನದಕ್ಕೆ, ಒಂದು ನಿಮಿಷ ತಾಳ್ರಿ. ಅದಕ್ಕೆ ದೊಡ್ಡ ಹುಡುಗಿ ಆಗೋಗ್ಬಿಟ್ಟಿದ್ದಾಳೆ. ಥ್ಯಾಂಕ್ಸ್ ಅದಕ್ಕೆ. ಬರಲಾ? ಇಲ್ಲ, ಬ್ಯಾಗಲ್ಲಿ ಇಟ್ಕೋತೀನಿ. ಬಾಯ್ ಅದಕ್ಕೆ. ಬಾಯ್ ಶೀತಲ್, ಬರ್ತೀವಣ್ಣ. ಬಾಯ್ ಅದಕ್ಕೆ. ಪಾಪ ಏನು ಅವಳು ಊಟದ್ದೇ ಪಾಪ ಇದಾಗಿದ್ದವಳಿಗೆ. ಇನ್ನೆಲ್ಲ ಚೆನ್ನಾಗೇ ಇತ್ತಂತೆ. ನಂದೊಂದು ಟೀ ಶರ್ಟ್ ಬಿಟ್ಬಿಟ್ಟು ಬಂದು ಮಾಡಿದ್ದು. ದೊಡ್ಡ ಮನೆ ಮಾಡಿದ್ರಂತೆ. ಹೋಗಿ ಅದಕ್ಕೆ ಊಟ ಮಾಡಿ ಕೆಳಗಡೆ ಬೇರೆ ಇಳ್ತಾ ಇದ್ದೀರಾ. ಬಾಯ್ ಅದಕ್ಕೆ. ಇವಾಗ ತಾನೇ ಮನೆಗೆ ಬಂದ್ವಿ. ನಮ್ಮ ಭವಿಷ್ಯ ನೋಡಿ ಇನ್ನೂ ಸ್ನಾನ ಮಾಡ್ಕೊಳ್ದಿರೋ ಕುದಿದಾಳೆ. ಭವಿಷ್ಯ ನಿಂಗೆ ಗೊತ್ತಾ, ಅಲ್ಲಿ ಪಾರ್ಕಲ್ಲಿ ಯಾರೋ ಪರ್ಸ್ ಬಿಟ್ಟು ಹೊಟ್ಟೋಗಿದ್ರು. ಅದರಲ್ಲಿ ದುಡ್ಡು ಸಹ ಇತ್ತು. ಯಾರು ಕೊಟ್ಟೆ? ತಗೊಂಬಂದ್ಬಿಟ್ವಿ. ನಿಂಗೆ ಯೂಸ್ ಆಗುತ್ತಲ್ಲ ದುಡ್ಡು ಅಂತ. ನಿಂಗೆ ಯೂಸ್ ಆಗುತ್ತಲ್ಲ ದುಡ್ಡು ಅಂತ. ಇಂಥ ಕೆಲಸ ಅಲ್ಲಿ ಕಾದ್ವಿ. ನೀನ್ ಮಾಡ್ಬಿಡ್ತೀಯ. ಏಯ್, ನಾನು ಯಾವತ್ತಾರು ಮಾಡಿದ್ದೀನಿ ಆ ಥರದ ಕೆಲಸ? ಹೇಳು ನೀನು. ಇಲ್ಲಿ ಸಬ್ಸ್ಕ್ರೈಬರ್ಸು ನಿಜ ಏನೋ ಅಂತ ಅನ್ಕೊಂಡ್ಬಿಡ್ತಾರೆ. ನೀನು ಮಾಡಿದ್ಯಾ ಅಂತ ಹೇಳಿ. ಯಾವತ್ತು ಮಾಡಿದ್ದೀನಿ ಹೇಳು. ದಿನ ಮಾಡ್ತಾ ಇರ್ತೀಯ. ಏನು ಹೇಳು. ದಿನ ಮಾಡ್ತಾ ಏನು ಮಾಡ್ತಾ ಇರ್ತೀನಿ ದಿನಾಗ್ಲೂ ಹೇಳು. ಇಂಥ ಆಟಗಳು, ಪರ್ಸ್ ಕದ್ದು ಬಿಡೋದು. ಇದೇನಾ? ಸರಿ ಆಯ್ತು ಬಿಡು. ಜೋಕುಗಾಯಿ ಏನೋ ಕದ್ದು ಬಿಡೋದು. ಸರಿ ಜೋಕು ಬಿಡಮ್ಮ. ಆಯ್ತು ಬಿಡು, ಗೊತ್ತಾಯ್ತು. ಜೋಕು ಸುಮ್ಮರಮ್ಮ. ಅಲ್ಲಿ ಆ ಆಫೀಸಿಗೆ ಕೊಟ್ಬಿಟ್ಟು ಬಂದ್ವಿ ಕಡೆಗೆ. ಯಾವ ಆಫೀಸು? ಅಲ್ಲಿ ಪಾರ್ಕಲ್ಲಿ ಒಂದು ಆಫೀಸ್ ಇದೆ. ಹೌದಾ? ಯಾರು ಬಂದರೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಬಂದ್ವಿ. ಗೈಸ್, ಚೀಸಿ ಆಮ್ಲೆಟ್ ಮಾಡಿದ್ದೀನಿ. ಇದು ನಮ್ಮ ಯಜಮಾನ್ರಿಗೆ, ಈ ಪೀಸ್ ನನಗೆ. ಭವಿಷ್ಯಂಗೆ ಆಲ್ರೆಡಿ ಇದು ಹಾಕಿದ್ದೀನಿ. ಇನ್ ಕೇಸ್ ಚೆನ್ನಾಗಿತ್ತು ಅಂದರೆ ರೆಸಿಪಿನ ಇನ್ನೊಂದು ದಿನ ನಾನು ಶೇರ್ ಮಾಡ್ಕೊತೀನಿ. ಇವತ್ತು ಸದ್ಯಕ್ಕೆ ಶೇರ್ ಮಾಡಲ್ಲ ಅನಿಸುತ್ತೆ. ಯಾಕೆ ಅಂದರೆ ಹೇಗಿದೆ ಟೇಸ್ಟು ಅಂತ ನೋಡಬೇಕಲ್ಲ ಒಂದ್ಸರಿ. ನೋಡ್ರಿ, ಏನು ದೋಸೆನ ಇದು? ನೋಡಿ ತಿಂದ್ಬಿಟ್ಟು. ಒಳಗಡೆ ಏನು ಚೀಸ್ ಹಾಕಿದ್ಯಾ? ಮೊಟ್ಟೆದಿಂದ ತಿಂತ ಇದ್ದೀನಿ. ಟೇಸ್ಟ್ ಹೌ ಇಸ್ ದ ಟೇಸ್ಟ್? ವಾವ್, ಚೀಸ್ ಇದು. ಒಂದು ಸರ್ಟನ್ ಪೀಸ್ ತೊಗೊಂಡು ತಿನ್ನು. ಹೆಂಗಿದೆ ಹೇಳಿ. ಚೆನ್ನಾಗಿದೆಯಾ? ಗೈಸ್, ನಾನು ಈ ವ್ಲಾಗ್ನ ಇವಾಗಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಮೊಬೈಲ್ದು ಹಾಕ್ಕೊಳ್ಳಿ ಮತ್ತು ಟಿ ವಿದು ಹಾಕ್ಕೊಳ್ಳಿ. ಓಕೆನಾ ರೀ? ರೀ, ಮೊಬೈಲ್ದು ಹಾಕ್ಕೊಳ್ಳಿ ರೀ. ಅಲ್ಲಿ ಟಿ ವಿ ನೋಡ್ತಾ ಇದ್ರೆ ಮೊಬೈಲ್. ಒಂದು ನಿಮಿಷ ಗೈಸ್, ನಮ್ಮ ಮೊಬೈಲ್ ನೋಡಲ್ಲ. ಗೈಸ್, ನಾನು ಇವಾಗ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹೈಪ್ ಬಟನ್ ಒತ್ತಿ. ಸಬ್ಸ್ಕ್ರೈಬ್ ಆಗದಿರ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವ್ಲಾಗ್. Until next time, take care. Bye. See you. Bye guys. Bye guys. Bye ಮಾಡ್ರಿ. ಭವಿಷ್ಯ ಸ್ನಾನಕ್ಕೆ ಹೋಗಿದ್ದಾಳೆ. ಏನಾಯ್ತು? ನಾನು ಮಾಡ್ತಾ ಇಲ್ಲ, ಅದಷ್ಟು ಅದು ಆಗಿರೋದು. ಗೈಸ್, ಇದು ಅದು ಪರ್ಸ್ ಕಳೆದೋಗಿತ್ತಲ್ಲ, ಇದು ಇನ್ನೊಂದಿನ ನಾನು ಬ್ಲಾಗ್ ಮಾಡ್ತಾ ಇರೋದು. ಬಟ್ ಇದನ್ನು ಈ ಬ್ಲಾಗ್ನಲ್ಲಿ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ಏನಾಗಿರ್ಬೋದು ಪರ್ಸ್ದು ಅಂತ ಅನ್ಕೋಬೋದು ಪೀಪಲ್ಲು, ಅದಕ್ಕೋಸ್ಕರ ಇದನ್ನ ಹಾಕ್ತಾ ಇರೋದು.
ಆ್ಯಕ್ಚುಲಿ ಪರ್ಸ್ನ ಅವ್ರಿಗೆ ಕೊಟ್ಟವಲ್ಲ, ಅದಾದಮೇಲೆ ಸುಮಾರು ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜಸ್ ಬಂತು. ಕಡೆಗೆ ಒಂದು ಕಮೆಂಟ್ ಬಂದಿತ್ತು, ಯಾರಿಗೆ ಅದು ಪರ್ಸ್ ತಲುಪಬೇಕಿತ್ತು ಅವ್ರಿಗೆ ತಲುಪಿದೆ ಅಂತ ಹೇಳಿಬಿಟ್ಟು, ಅಪ್ರಾಕ್ಸಿಮೇಟ್ಲಿ ಏನೇನಿತ್ತು ಅಂತ ಹೇಳಿಬಿಟ್ಟು ಅವರು ಹೇಳಿದ್ರಂತೆ. ಅದಾದಮೇಲೆ ಅವ್ರಿಗೆ ಪರ್ಸ್ನ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಸೊ ಗುಡ್ ನ್ಯೂಸ್ ಗೈಸ್. ನಾವು ಅಷ್ಟು ಪರ್ಸ್ನ ನಮ್ಮ ಯಜಮಾನ್ರು ಅಷ್ಟು ಇಟ್ಟು ತೆಗ್ದು ನೋಡಿ ಏನು ಮಾಡಬೇಕಂತ ಯೋಚನೆ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ಅವ್ರು ಥಿಂಕ್ ಮಾಡಿದ್ದಕ್ಕೆ ಇಷ್ಟ ಆಯಿತು ಗೈಸ್. ಅದರ್ವೈಸ್ ಸ್ವಲ್ಪ ಒಬ್ರಿಗೆ ಒಳ್ಳೇದು ಮಾಡಬೇಕು ಅಂದ್ರೂ 100 ಸರಿ ಯೋಚನೆ ಮಾಡ್ತೀವಿ, ಬಟ್ ಒಳ್ಳೇದಾಗುತ್ತೆ ಒಬ್ರಿಗೆ ಅಂದರೆ ಮಾಡಬೇಕು ಗೈಸ್.